ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಇದು ಮಂಗಳವಾರದ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಳಗಡೆ ಬಂದುಬಿಟ್ಟಿದ್ದೆ. ಆಲ್ರೆಡಿ ಟಿಫನ್ ಮಾಡೋದೊಂದು ಬಾಕಿ ಇತ್ತು. ಇವತ್ತೇ ನಮ್ಮನೆ ಟಿಫನ್ ಲೇಟಾಗಿದ್ದು. ಯಾಕೆ ಅಂತಂದರೆ ಏನೋ ಸ್ಪೆಷಲ್ಲಾಗಿ ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿದ ಮೇಲೆ ಮಾಡ್ತಾಯಿದ್ದೀವಿ. ಇದನ್ನು ಚೈತ್ರ ಮಾಡ್ತಿರೋ ಅಂಥ ರೆಸಿಪಿ ನನಗಂತೂ ಮಾಡೋಕ್ಕೆ ಬರಲ್ಲ. ನಾನು ಚೈತ್ರನ ನೋಡಿ ಕಲ್ತ್ಕೋಬೇಕಷ್ಟೇ. ತುಂಬ ಚೆನ್ನಾಗಂತೂ ಬಂದಿತ್ತು, ಬಿರಿಯಾನಿ ಟೇಸ್ಟೇ ಇತ್ತು. ನೆನ್ನೆ ನೈಟ್ ಅಷ್ಟೇ ಮಾತಾಡ್ಕೊಂಡಿದ್ವಿ ಚಿಕನ್ ಬಿರಿಯಾನಿ ತಿನ್ನಬೇಕಾ ಅಂತ ಅಂದ್ಬಿಟ್ಟು. ಸೊ ಅಷ್ಟು ಬೇಗ ಹೋಗಿ ಯಾರು ಮಾರ್ಕೆಟಿಂದ ಚಿಕನ್ ತರೋದು ಅಂತ ಅಂದ್ಬಿಟ್ಟು ಎಗ್ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಯಿತು. ಚೈತ್ರ ಆಲ್ಮೋಸ್ಟ್ ಪಲಾವು, ಬಿಸಿಬೇಳೆಬಾತು ಈ ಥರ ಬಿರಿಯಾನಿ ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ನನಗಂತೂ ತುಂಬ ಇಷ್ಟ. ಟಿಫನ್ ಮಾಡಿಕೊಂಡು ಬಾಕ್ಸೆಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಡ್ಯೂಟಿಗೆ ಹೊರಟೆ. ಇವೆರಡು ಮಕ್ಳನ್ನ ಸಂಭಾಳಿಸೋದು ಭಾರಿ ಕಷ್ಟ ಚೈತ್ರಂಗೆ. ಆದರೂ ಅದು ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ. ನಾನಂತೂ ಗಾಡಿ ತಗೊಂಡು ಬಂದುಬಿಟ್ಟೆ. ಡ್ಯೂಟಿಗೆ ಬಂದಮೇಲೆ ನೆನ್ನೆ ಅಂತೂ ಪೇಷಂಟ್ ಏನಿರಲಿಲ್ಲ, ಬಟ್ ಆದರೂ ಒಂಥರ ಸ್ಟ್ರೆಸ್ ಅನ್ನಿಸ್ತು. ಯಾಕೆ ಅಂತಂದರೆ ಬಿಸಿಲು ಇವಾಗಂತೂ ಹೊರಗಡೆ ಹೋದರೆ ಸುಸ್ತಂತ ಅನಿಸುತ್ತೆ. ಯಾರಪ್ಪ ಹೊರಗಡೆ ಎಲ್ಲ ಓಡಾಡೋದು ಅಂತ ಅನಿಸುತ್ತೆ. ತುಂಬ ಬಿಸಿಲಿರುತ್ತೆ. ಡ್ಯೂಟಿಗೆ ಬಂದು ಸ್ವಲ್ಪ ಹೊತ್ತು ಪೇಷಂಟ್ ಎಲ್ಲ ನೋಡ್ಕೊಂಡು ರಿಜಿಸ್ಟರ್ ಎಲ್ಲ ಮೇಂಟೈನ್ ಮಾಡ್ತಾಯಿದ್ವಿ. ಡಾಕ್ಟ್ರ್ ಬರೋಷ್ಟೊಳಗೆ ಪೇಷಂಟ್ಗಳೆಲ್ಲ ಬಂದು ಅಲ್ಲಲ್ಲೇ ಮಲಗಿರ್ತಾರೆ. ಅಷ್ಟು ರಶ್ ಇರುತ್ತೆ ಡಾಕ್ಟರ್ ಹತ್ರ. ಪೇಷಂಟ್ಗಳು ಇನ್ನೂ ಮಾರ್ನಿಂಗ್ 5:30, 6 o'clockಗೆ ಬಂದು ಟೋಕನ್ ತಗೊಂಡಿರ್ತಾರೆ. ಏನಪ್ಪ ಇಷ್ಟೊಂದು ರಶ್ ಅಂತ ಅನಿಸುತ್ತೆ. ಅದಾದಮೇಲೆ ನನಗೆ ಯಾವತ್ತೂ ಅಮ್ಮನ ಬಿಟ್ಟು ತಿಂಡಿ ತಿನ್ನೋಕ್ಕೆ ಏನೇ ಸ್ಪೆಷಲ್ ಆದ್ರೂ ಮನಸ್ಸೇ ಬರೋಲ್ಲ. ಸೊ ಹಾಗಾಗಿ ಎಗ್ ಬಿರಿಯಾನಿ ಅಲ್ವಾ, ಅವಳಿಗೂ ಕೊಡೋಣ ಅಂದ್ಬಿಟ್ಟು ಬಾಕ್ಸ್ ಎಕ್ಸ್ಚೇಂಜ್ ಮಾಡಿದ್ವಿ. ಬಟ್ ಅವತ್ತು ನೋಡಿದ್ರೆ ಅಮ್ಮವ್ರ ಮನೇನೂ ಚಿಕನ್ ಸಾಂಬಾರು ತಗೊಬಂದಿದ್ಲು. ಯಪ್ಪ ಎಷ್ಟು ತಂದಿದ್ಲು ಅಂತಂದರೆ 4 ಜನ ಊಟ ಮಾಡ್ಬೋದಾಗಿತ್ತು ಅವಳು ತಂದಿರೋ ಊಟದಲ್ಲಿ, ಅಷ್ಟೊಂದು ತಂದಿದ್ಲು. ಬಟ್ ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ನನಗೆ ಇಬ್ಬರು ಟೆಕ್ನಿಷಿಯನ್ಸ್ ಇರೋದ್ರಿಂದ ಅಷ್ಟೇನು ಕೆಲಸ ಇರೋಲ್ಲ ಲ್ಯಾಬಲ್ಲಿ. ಎಲ್ಲ ನಿಸರ್ಗನೇ ನಿಭಾಯಿಸ್ಕೊತಾರೆ. ಲಂಚ್ ಟೈಮಲ್ಲಿ ಬಂದೆ, ಬಾಕ್ಸ್ ಓಪನ್ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು ತುಂಬ ಏನೋ ಸ್ಪೆಷಲಾಗಿತ್ತು ಅಂತ ಅನ್ನಿಸ್ತು ಅವ್ರ ಮನೆ, ಅಮ್ಮವ್ರ ಮನೆ ಊಟ. ಯಾಕೆ ಅಂತಂದರೆ ನಾನ್ ವೆಜ್ ಆಗಿರೋದ್ರಿಂದ ಅದಕ್ಕೆ ಅವರೆಕಾಳು ಬೇರೆ ಹಾಕಿದ್ರು. ಇಷ್ಟೊಂದು ಊಟ ಒಬ್ಳಿಗೆ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಅಷ್ಟೇ ಟೇಸ್ಟ್ ಮಾಡಿದ್ದು ನಾನು. ನನಗೆ ಯಾಕೋ ಅವತ್ತು ನಾನ್ ವೆಜ್ ತಿಂದು ಡೈಜೆಸ್ಟೇ ಆಗಿರಲಿಲ್ಲ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಪಾಪ ನಾನು ಎಗ್ ಬಿರಿಯಾನಿ ಕೊಟ್ಟು ಚಿಕನ್ ಸಾಂಬಾರು ಇಸ್ಕೊಂಡಂಗೆ ಆಯಿತು. ಏನು ಅಂದ್ಕೊಂಡು ಅಮ್ಮು ಅಂತ ಅಂದ್ಕೊಂಡೆ ಮನಸ್ಸಲ್ಲಿ. ಬಟ್ ಅಮ್ಮ ಏನು ಅಂದ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅವಳು ಯಾವಾಗಲೂ ನಮ್ಮ ಖುಷಿನೇ ಬಯಸ್ತಾಳೆ ಅಂತ ಗೊತ್ತು. ಟೇಸ್ಟ್ ಅಂತೂ ಮಾಡಿದೆ, ತುಂಬ ಚೆನ್ನಾಗಿತ್ತು. ಕ್ರೆಡಿಟ್ಸ್ ಎಲ್ಲ ಅಮ್ಮಂಗೆ ಹೋಗಬೇಕು ಅಂತ ಗೊತ್ತು. ಬಟ್ ನಾನು ಯಾರು ಮಾಡಿದ್ದು ಅಂತ ಕೇಳಿದ್ರೆ ನಾನೇ ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ತಾಳೆ. ಅಮ್ಮ ಯಾವತ್ತೂ ಅಡುಗೆನೇ ಮಾಡಲ್ಲ. ಮಾಡಿದ್ರೂ ಏನೋ ಅನ್ನ, ಟೊಮೊಟೊ ಸಾಂಬಾರು ಆ ಥರದ್ದೇ ಮಾಡೋದು. ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು ಚಿಕನ್ನು. ಎಲ್ಲ ತಿನ್ನೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ತಿಂದೆ. ಬಟ್ ಊಟ ಎಲ್ಲ ಮುಗಿಸಿ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿ ಮನೆಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟೆ. ಬಾಕ್ಸ್ ಇದ್ದಿದ್ದರಿಂದ ಅಮ್ಮ ನಾನು ಬಿಡಲಿಲ್ಲ, ಜೊತೆಗೆ ಕರ್ಕೊಂಡೋದ್ಲು ಬಾಕ್ಸ್ ಇಸ್ಕೊಳ್ಳೋಕ್ಕೋಸ್ಕರ. ಅಲ್ಲಿಂದ ಹೋಗಿ ಎಗ್ ರೈಸ್ ಮತ್ತು ಕಬಾಬ್ ಕೊಡಿಸಿದ್ಲು. ತಿಂದು ಸಾಕಾಗೋಯ್ತು. ನನಗಂತೂ ಅವತ್ತೆಲ್ಲ ಫುಲ್ ಹೆವಿ ಅಂತ ಅನ್ನಿಸ್ಬಿಡ್ತು ಊಟ. ಮನೆಗೆ ಬಂದೆ, ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ. ನಮ್ಮ ರಿಷಿ ಇಲ್ಲ ಅಂತಂದರೆ ಬೇಜಾರಾಗುತ್ತೆ. ಬಟ್ ಜೊತೇಲಿದ್ದಾಗ ತುಂಬ ಕಿರಿಕಿರಿ ಮಾಡ್ತಾನೆ. ಸಮ್ಟೈಮ್ಸ್ ಕೋಪದಲ್ಲಿ ಹೊಡೆದ್ಬಿಡ್ತೀನಿ, ಅವಾಗ ಬೇಜಾರಾಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ನಾವು ಅವನಿಗೆ ಟೈಮೇ ಕೊಡೋಕ್ಕಾಗ್ತಾಯಿಲ್ಲ. ಮಂಜುನೂ ಅಷ್ಟೇ ಪರ್ಸ್ನಲಿ ಟೈಮ್ ಕೊಡಲ್ಲ. ನಾನು ಅಷ್ಟೇ ಡ್ಯೂಟಿಗೆ ಹೋದಾಗಿಂದ ನಾನು ಟೈಮ್ ಕೊಡಲ್ಲ. ನಾನು ಡಿಸ್ಕಂಟಿನ್ಯೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಡ್ಯೂಟಿನ. ಯಾಕೆ ಅಂತಂದರೆ ಸುಮ್ಮನೆ ಈಗ ಚೈತ್ರಂಗೂ ಹಿಂಸೆ ಆಗುತ್ತೆ. ನಾನು ಇಲ್ಲಿರೋದು ಮಂಜುಗೂ ಅಷ್ಟು ಇಷ್ಟ ಆಗಲ್ಲ. ಸೊ ಊರಿಗೆ ಕರೀತಾ ಇದ್ದಾರೆ, ಹಾಗಾಗಿ ಡಿಸ್ಕಂಟಿನ್ಯೂ ಮಾಡಿ ಊರಿಗೆ ಶಿಫ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ನನಗಂತೂ ಕೆಲಸ ಬಿಟ್ಟು ಮನೇಲಿರೋದಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಮನೇಲಿ ಇರೋಕ್ಕೆ ಆಗಲ್ಲ. ನಾನು ಕಾಲೇಜ್ ಮುಗಿಸಿದ ತಕ್ಷಣ ಡ್ಯೂಟಿಗೆ ಜಾಯ್ನ್ ಆಗಿದ್ದು. ಇದುವರೆಗೂ ಒಂದು ದಿನವೂ ನಾನು ಮನೇಲಿಲ್ಲ. ಇವಾಗಲೇ ಆಫ್ಟರ್ ಪ್ರೆಗ್ನೆನ್ಸಿ 1.5 year ಮನೇಲಿದ್ದೆ. ನನಗೆ ತಲೆ ಕೆಟ್ಟೋಗಿತ್ತು. ಸೊ ಹಾಗಾಗಿ ಮತ್ತೆ ನಾನು ರೀಜಾಯ್ನ್ ಆಗಿಬಿಟ್ಟೆ ಡ್ಯೂಟಿಗೆ. ನೋಡೋಣ, ಏನಾದರೂ ಮಾಡಲೇಬೇಕಲ್ಲ. ಮಂಜು ಹೇಳ್ದಾಗ ಕೇಳಬೇಕು. ಇಲ್ಲ ಅಂತಂದರೆ ಅವರು ಅಲ್ಲಿ, ನಾನು ಇಲ್ಲಿ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಪ್ಲ್ಯಾನಿಂಗಲ್ಲಿದ್ದೀವಿ. ನನಗೂ
ರಿಷಿನ್ ಬಿಟ್ಟು ಬರೋದು ಸ್ವಲ್ಪ ಕಷ್ಟನೇ. ಅವನು ಅಲ್ಲಿ ಇಲ್ಲಿ ಅವ್ರ ಜೊತೆ ಇವ್ರ ಜೊತೆ ಬಿಟ್ಟು ಬರೋಕ್ಕೆ ಭಯ ಆಗುತ್ತೆ. ಬಟ್ ಯಾರೇ ರಿಷಿನ್ ನೋಡ್ಕೊಂಡ್ರೂ ನನಗಿಂತ ಚೆನ್ನಾಗಿ ಚೈತ್ರ ನೋಡ್ಕೊತಾಳೆ. ಅದನ್ನು ಕಾನ್ಫಿಡೆನ್ಸಲ್ಲಿ ಎಲ್ಲೇ ಹೋದ್ರೂ ಚೈತ್ರನ ಹತ್ರ ಬಿಟ್ಟು ಹೋಗ್ತೀನಿ. ನನ್ನ ಮಗನೂ ಅಷ್ಟೇ, ಅವ್ರ ಅತ್ತೆಗೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಅವ್ನು ನನ್ನ ಜೊತೆ ಕಳೆಯೋ ಟೈಮ್ಗಿಂತ ಅವ್ರ ಅತ್ತೆ ಜೊತೆ ಕಳೆಯೋ ಟೈಮೇ ತುಂಬ ಜಾಸ್ತಿ. ಅವನಿಗೂ ನಾನು ಊಟ ಮಾಡ್ಸೋಕ್ಕಾಗಲಿಲ್ಲ. ತುಂಬ ಅವರನ್ನು ಹೊರಗಡೆ ಎಲ್ಲ ಹೋಗಿ ಊಟ ಎಲ್ಲ ಮುಗಿಸ್ಕೊಬಂದಿದ್ರು. ನನಗೂ ತುಂಬ ಊಟ ಇವಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಊಟ ಮಾಡೋಕ್ಕೆ ಹೋಗಲಿಲ್ಲ. ಫ್ರೆಶ್ ಅಪ್ ಆಗಿಬಿಟ್ಟು ಹಾಲಿತ್ತು, ಹಾಲು ಕಾಯಿಸಿ ಕುಡಿಯೋಣ ಸಾಕು, ಒಂದು ಏನಾದರೂ ಹಣ್ಣಿದ್ರೆ ತಿನ್ನೋಣ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಊಟ ಮಾಡೋಕ್ಕಾಗಿಲ್ಲ. ಆದರೆ ಅಮ್ಮಂಗೆ ಹೇಳಿರಲಿಲ್ಲ ನಾವು ಅಡುಗೆ ಮಾಡಿಬಿಡಿ ಅಂತ. ಅಡುಗೆ ಮಾಡಿಬಿಟ್ಟಿದ್ರು. ಏನು ಮಾಡೋಕ್ಕಾಗಲ್ಲ, ತಿಂದರೆ ಮತ್ತೆ ಆಮೇಲೆ ಕಕ್ಕಬೇಕಾಗತ್ತೆ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ನಾವು ಊಟ ಮಾಡೋಕ್ಕೆ ಹೋಗಲಿಲ್ಲ. ಯಾರೂ ಊಟ ಮಾಡಲಿಲ್ಲ ಅವತ್ತು ಮನೇಲಿ. ಹಾಲು ಕೆನೆ ನೋಡಿ, ಚಿಕ್ಕದ್ರಲ್ಲೆಲ್ಲ ಈ ಹಾಲು ಕೆನೆಗೆ ಜಗಳ ಆಡ್ತಿದ್ವಿ ತಿನ್ನೋಕ್ಕೆ. ಆದರೆ ಒಂದೊಂದು ಮೆಮೊರೀಸ್ ತುಂಬ ಚೆನ್ನಾಗಿರುತ್ತೆ. ಊಟ ಆಗಲ್ಲ ಅಂತ ಅಂದ್ಬಿಟ್ಟು ಸರಿ ಕಲ್ಲಂಗಡಿ ಹಣ್ಣಿತ್ತು, ಅದನ್ನೇ ಕಟ್ ಮಾಡ್ಕೊಂಡು ತಿನ್ನೋಣ ಸ್ವಲ್ಪ ಅಂತ ಕಟ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ಸರಿ ಪ್ಲ್ಯಾನ್ ಮಾಡಿದ್ದೀನಿ ಡಯಟ್ ಸ್ಟಾರ್ಟ್ ಮಾಡಬೇಕು ಅಂತ. ಒಬ್ಬೊಬ್ಬರು ಬೇಡ ಅಂತಾರೆ. ಮಂಜು ಅಮ್ಮ ಎಲ್ಲ ಬೇಡ ಡಯಟ್ ಮಾಡಬೇಡ ಅಂತಾರೆ. ಬಟ್ ನನಗೇನೆಂದರೆ ದಪ್ಪ ಆಗಿಬಿಟ್ರೆ ಆಮೇಲೆ ಮತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಕಷ್ಟ ಅನ್ನೋ ಭಯ. ನಾನು ಅಷ್ಟೇ ಬಾಣಂತನದಲ್ಲಿ ಏನೂ ಸರಿಯಾಗಿ ತಿಂದೇ ಇಲ್ಲ. ಯಾಕೆಂದರೆ ದಪ್ಪ ಆಗ್ಬಿಡ್ತೀನಿ ಅನ್ನೋ ಭಯಕ್ಕೇ ಏನೂ ತಿಂದಿಲ್ಲ. ಸೊ ಹಾಗಾಗಿ ಇವಾಗ್ಲೂ ಅಷ್ಟೇ ಏನು ಜಾಸ್ತಿ ಬೆಣ್ಣೆ ತುಪ್ಪ ಏನೂ ತಿನ್ನಲ್ಲ, ವೆಯ್ಟ್ ಗೇನ್ ಆಗ್ತೀನಿ ಅಂತ. ಮತ್ತು ಜಂಕ್ ಫುಡ್ಸ್ ಜಾಸ್ತಿ ತಿಂತಿರ್ತೀವಿ, ಅದೇ ಅನ್ಹೆಲ್ತಿ ಅಂತಲೇ ಹೇಳ್ಬೋದು. ಬಟ್ ಆದ್ರೂ ಕೇಳಲ್ಲ. ಡ್ಯೂಟಿಗೆ ಬಂದಾಗ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ತಿಂದೇ ಬಿಡ್ತೀನಿ. ಎಲ್ಲ ಆದಮೇಲೆ ಹಾಲು ಕಾಯಿಸಿ ಗ್ಲಾಸ್ಗೆ ಹಾಕ್ಕೊಂಡು ಹಣ್ಣು ಕಟ್ ಮಾಡ್ಕೊತಾ ಇದ್ದೆ. ನಮ್ಮ ರಿಷಿ ಅಂತೂ ಬಿಡೋದೇ ಇಲ್ಲ. ಎಷ್ಟೊತ್ತಾದರೂ ಆಗಲಿ ಈ ಹಣ್ಣುಗಳು ಕೊಟ್ಟರೆ, ಐಸ್ ಕ್ರೀಮ್ ಕೊಟ್ಟರೆ ತಿಂತಾನೆ. ನನಗೆ ಹಣ್ಣು ತಿಂದರೆ ಏನೂ ತೊಂದರೆ ಇಲ್ಲ. ಬಟ್ ಐಸ್ ಕ್ರೀಮ್ ಎಲ್ಲ ತಿಂದರೆ ಭಯ ಆಗುತ್ತೆ. ಈ ನಡುವೆ ಅಂತ ನೋಡಿ ಹುಡುಕಂಡೆ ಬಂದ್ಬಿಟ್ಟು ಏನೋ ಮಾಡ್ತಿದ್ದಾಳೆ ನಮ್ಮ ಅಮ್ಮ ಅಂತ ಅಂದ್ಬಿಟ್ಟು ನಾನು ಏನೂ ಇಲ್ಲ ಹೋಗು ಮಗನೆ ಅಂತ ಅಂದೆ, ಕಳಿಸ್ದೆ. ಆಮೇಲೆ ಹಾಲು ಅವನಿಗೂ ಬೇಕು ಅಂದ. ಗ್ಲಾಸಿಗೆ ಹಾಕಿ ಆರಿಸಿ ಕೊಡ್ತಾ ಇದ್ದೀನಿ. ಒಂದಿನ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ. ಮನೇಲಿ ಮಕ್ಕಳ ಜೊತೆ ಕಳೆಯೋಕ್ಕೆ ಟೈಮೇ ಸಿಗಲ್ಲ. ಬಟ್ ಇಲ್ಲಿ ಕೆಲ್ಸಕ್ಕೆ ಬಂದಮೇಲೆ ಹೋಲ್ ಡೇ ಕೆಲಸದಲ್ಲೇ ಆಗೋಗುತ್ತೆ. ಇನ್ನು ಅಲ್ಲಿ ಇಲ್ಲಿ ಅಂತ ಹೋಗಿ ನಾವು ಮನೆ ಸೇರ್ಕೊಳ್ಳೋಷ್ಟರಲ್ಲಿ ಒಂದು 7:30 8 ಗಂಟೆ ಆಗೋಗ್ಬಿಡುತ್ತೆ. ಅಷ್ಟೊತ್ತಿಗೆ ನಮ್ಮ ರಿಷಿಗೆ ನಿದ್ದೆ ಟೈಮು. ಹೋದ ತಕ್ಷಣ ಫ್ರೆಶ್ ಅಪ್ ಆಗಿ ಊಟ ಮಾಡಿಸ್ಬೇಕು. ಬೇಜಾರು ಮಕ್ಕಳ ಜೊತೆ. ಇವಾಗ ಕಳೆದೇ ಹೋದರೆ ಟೈಮ್ ಮತ್ತೆ ಮಕ್ಕಳು ನಮಗೆ ಟೈಮ್ ಕೊಡಲ್ಲ ಅಂತ. ನಾನು ಹಣ್ಣು ತಿಂತಾಯಿದ್ದೆ, ಗ್ಯಾಪಲ್ಲೇ ಹೆಂಗೆ ಓಡಿ ಬರ್ತಾನೆ ಗೊತ್ತಾ, ನಾನು ಏನಾದರೂ ಮಾಡ್ತಿರ್ತೀನಿ ಅಂತ. ಓಡಿ ಬಂದು ನಿಂತ್ಕೊಂಡು ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ. ನಾನು ಎತ್ತಿಡ್ಕೊಬಿಟ್ಟೆ, ಅವನು ಕೇಳ್ತಾನೆ ಅಂತ ಅಂದ್ಬಿಟ್ಟು. ಸುಮ್ಮನೆ ಅಷ್ಟೊತ್ತಿನಲ್ಲಿ ಯಾಕೆ ತುಂಬ ಅವರನ್ನು ಔಟ್ಸೈಡ್ ಹೋಗಿ ಚಾಟ್ಸ್ ಎಲ್ಲ ತಿಂದಿದ್ರು. ಅವನಿಗೂ ಊಟ ಜಾಸ್ತಿ ಆಗಿತ್ತು. ಮತ್ತು ಇದು ಹಣ್ಣೆಲ್ಲ ಕೊಟ್ಟು ಏನಾದರೂ ವಾಮಿಟ್ ಮಾಡ್ಕೊತಾನೆ ಅನ್ನೋ ಭಯಕ್ಕೆ ನಾನು ಕೊಡಲಿಲ್ಲ ಅವತ್ತು ಹಣ್ಣನ್ನ. ಸುಮ್ಮನೆ ಅದೇ ಹಾಲು ಹರಿಸ್ಬಿಟ್ಟು ಕರೆದೆ. ನಮ್ಮ ರಿಷಿ ಅಂತೂ ನನಗೆ ತುಂಬ ಕಿರಿಕಿರಿ ಮಾಡ್ತಾನೆ ಮನೇಲಿ. ಜಾಸ್ತಿ ತುಂಟಾಟ ಅವನಿಗೆ. ನೆಕ್ಸ್ಟ್ ಇಯರ್ ಸ್ಕೂಲ್ಗೆ ಹಾಕಿದ್ರೆ ಏನೋ ಗೊತ್ತಿಲ್ಲ, ಬೇಜಾರಾಗುತ್ತೆ. ಎಲ್ಲ ಮಕ್ಕಳು ಹಾಗೆ ಇರಲ್ಲ. ಇವಾಗ ಏನಂದರೆ ಸ್ಟಾರ್ಟಿಂಗ್ ಅಪ್ಪ ಅಮ್ಮನ ಜೊತೆ ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಸೊ ಹಾಗಾಗಿ ಆ ಥರ ಆಡ್ತಾರೆ ಅಷ್ಟೇ. ಸ್ಕೂಲಿಗೆ ಹೋದ್ಮೇಲೆ ತುಂಬ ಸೈಲೆಂಟಾಗಿ ಹೋಗ್ಬಿಡ್ತವೆ ಮಕ್ಕಳು. ನೋಡಿದ್ದೀನಿ ಕೂಡ. ನಮ್ಮ ನಿಧಿ ಅಂಗನವಾಡಿಗೆ ಹೋದ್ಮೇಲೆ ಮಾತಾಡೋದು ಹೋಗ್ಲಾಗಿ ನಮ್ಮ ಜೊತೆ ಕೂತು ಟೈಮ್ ಸ್ಪೆಂಡ್ ಮಾಡೋದೇ ಕಡಿಮೆ. ಅವಳ ಪ್ರಪಂಚನೇ ಅವಳಿಗೆ. ನಮ್ಮ ರಿಷಿ ಆದರೆ ಇವಾಗ ಸ್ವಲ್ಪ ಆಟ ಆಡೋ ವಯಸ್ಸಲ್ವಾ, ತುಂಬ ತೀಟೆ ಮಾಡ್ತಾನೆ ಎಲ್ಲರಿಗೂ. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಆದರೆ ಮಂಜು ಬಂದರೆ ಮಾತ್ರ ಭಯ ಪಟ್ಕೊತಾನೆ. ಮಂಜು ಹತ್ರ ಏನು ಮಾತಾಡೋಕ್ಕೆ ಹೋಗಲ್ಲ. ಹಾಲು ಕುಡಿಯೋ ಅಂತ ಕೊಟ್ಟರೆ ಸ್ವಲ್ಪ ಕುಡಿದ್ಬಿಟ್ಟು ಆಮೇಲೆ ಆ ಕಡೆ ಈ ಕಡೆ ಹಾಕಿ ಚಲ್ಲೆ ಹಾಕ್ಬಿಟ್ಟ. ಎಷ್ಟು ತಲೆ ತಿಂತಾನೆ ಅಂತಂದರೆ, ಅಪ್ಪ ಮಕ್ಕಳೇ ಬೇಡ ಸಾಕು, ಒಂದೇ ಮಗು ಅಂತ ಅನಿಸ್ಬಿಟ್ಟಿದೆ. ಅಷ್ಟೊಂದು ತಲೆ ತಿಂತಾನೆ. ಯಾಕೆ ಬೇಕಪ್ಪ ಈ ಮಕ್ಕಳು ಸಾಕೋದೆಲ್ಲ ತುಂಬ ಕಷ್ಟ. ಹೀಗೆ ಏನಾದರೂ ತಿನ್ನೋಕ್ಕೆ ಕೊಟ್ಟರೆ ಚೆಲ್ಲೋದು, ಎತ್ತಾಕೋದು ಈ ಥರ ಎಲ್ಲ ಮಾಡ್ತಾನೆ. ನನಗಂತೂ ಸಾಕಾಗಿ ಹಂಗೆ ಮಾಡಬೇಡ ಅಂತ ಹೇಳ್ತಿದ್ದೆ, ಮಿಸ್ಸಾಗಿ ಚೆಲ್ಬಿಟ್ಟ. ನನಗೂ ಕೋಪ ಬಂತು. ಆವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಮತ್ತೆ ಮೈ ಮೇಲೆಲ್ಲ ಹಾಲು ಚೆಲ್ದ. ಕೋಪದಲ್ಲಿ ನಾನು ಒಂದು ಮಾತು ಬೈದೆ.
ಇವಾಗಂತೂ ತುಂಬ ನಾವು ಮಾತಾಡೋದೆಲ್ಲ ಕ್ಯಾಚ್ ಮಾಡ್ತಾನೆ, ಜಾಸ್ತಿ ಗೊತ್ತಾಗುತ್ತೆ ಅವ್ನು ನಾನು ಬೈದರೆ ಬೇಗ ರಿಯಾಕ್ಟ್ ಮಾಡಿಬಿಡ್ತಾನೆ. ಆಮೇಲೆ ನನಗೆ ಹೊಟ್ಟೆ ಎಲ್ಲ ಉರಿಯುತ್ತೆ ಪಾಪ, ಬೆಳಗ್ಗೆಯಿಂದನೂ ಬಿಟ್ಟೋಗಿರ್ತೀನಿ. ಅಮ್ಮ ಇಲ್ಲದೆ ಆಟಾಡ್ತಾ ಇರುತ್ತೆ ಪಾಪ. ಸಂಜೆ ಬಂದಾಗಲೂ ಯಾಕೆ ಬೈಯೋದು ಅಂತ ಸಮಾಧಾನ ಮಾಡಿದೆ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.